So now I started my recording now also. Now we will begin with our web designing syllabus. So web designing is a kind of a subject. This semester we are going to learn the web designing. Now I'll start with the presentations to you people. Just concentrate. I hope so it is sharing. Is it visible to you all? Is it visible? Yes. Yes, okay. Now I'll go with the presentations to you all. Don't miss any classes of online because the things are going critical. In the situations ಬೇರೆ ಬೇರೆ ಹೊಂಟವ್ರಿ ಯಾವ ಆನ್ಲೈನ್ ಕ್ಲಾಸಸ್ ಅನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ರೆಗ್ಯುಲರ್ ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ರಿ. ಯಾವ್ದಾದ್ರು ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಕೇಳಿದ್ ಬರ್ರಿ. Just wait for a while. It is opening now. Still members are joining with us. Very nice. Okay, till it opens, let us have some glance or a discussion about this particular subjects. See, this web designing means creating the websites, or you can call it is a subject where we are trying to create our websites. You are familiar with you are very much familiar with the word called internet. The internet ಅನ್ನೋ ಒಂದು ಕೋರ್ಸ್ ಬಗ್ಗೆ ಅಥವಾ ಅವೇಡ್ ಅದೀರಿ ಅಂತ ಹೇಳ್ಬೋದು ನಾವು, right? So web programming is a language or it is a process of creating such kind of a websites. ಆ ವೆಬ್ಸೈಟ್ಸ್ ಗಳನ್ನ ಹೆಂಗ್ ಕ್ರಿಯೇಟ್ ಮಾಡ್ತಾರ, ಯಾವ ರೀತಿ ಅದನ್ನ ನಾವು ಯಾವ ರೀತಿ ಕಲಿಬೇಕು ಅಥವಾ ಅದನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನಾವು ಕಲಿಲಿಕತ್ತೀವಿ, ರೈಟ್? ಸೊ ಐ ಹೋಪ್ ಸೊ ದಿಸ್ ಪ್ರೆಸೆಂಟೇಷನ್ ಇಸ್ ವಿಸಿಬಲ್ ಟು ಯು ಆಲ್, ರೈಟ್? ವಿಸಿಬಲ್ ಇದೆಯಲ್ಲ? ಕೈಂಡ್ಲಿ ರೈಸ್ ಅವರ್ ಹ್ಯಾಂಡ್. ರಿಮೂವ್ ಮಾಡಿ ರೈಸ್ ಮಾಡ್ರಿ. Right. Presentation is visible to you all. Very nice. Now I am having a second slide here. One second slide ಹಾಕಿದೀವಿ ಇಲ್ಲಿ. ಈ ಸೆಕೆಂಡ್ ಸ್ಲೈಡ್ ಒಳಗಡೆ ವಾಟ್ ಈಸ್ ವೆಬ್ ಡಿಸೈನ್ ಅಂತ ಕ್ವಶನ್ ಹಾಕಿದೀವಿ. ಅಂದ್ರೆ ಈ ಸೆಮಿಸ್ಟರ್ ನಾವು ಕಲಿತಾ ಇರುವಂತ ಈ ಸಬ್ಜೆಕ್ಟ್ ವೆಬ್ ಡಿಸೈನ್ ಅಂದ್ರೆ ಏನು, ಅದು ಎದಕ್ಕೆ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ವೆಬ್ ಡಿಸೈನ್ ರೆಫರ್ಸ್ ಟು ದ ಡಿಸೈನ್ ಆಫ್ ವೆಬ್ಸೈಟ್ಸ್ ದಟ್ ಆರ್ ಡಿಸ್ಪ್ಲೇಡ್ ಆನ್ ದ ಇಂಟರ್ನೆಟ್. ವೆಬ್ ಡಿಸೈನ್ ಅನ್ನೋದು ಏನ್ ಹೇಳಿಕತ್ತೇನ, ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡೋ ಪ್ರೊಸೆಸ್ಗೆ, ಡಿಸ್ಪ್ಲೇ ಮಾಡೋ ಪ್ರೊಸೆಸ್ಗೆ ನಾವು ವೆಬ್ ಡಿಸೈನಿಂಗ್ ಅಂತ ಕರಿತೀವಿ. ಈ ವೆಬ್ ಡಿಸೈನ್ ಎಲ್ಲಿದೆ ಅಂತ ಹೇಳಿಕತ್ತೀವಿ ನಾವು, ಇಂಟರ್ನೆಟ್ ಮೇಲೆ ಏನು ವೆಬ್ಸೈಟ್ಸ್ ಗಳನ್ನ ಹಾಕಿರ್ತಾರಲ್ಲ ಅವ್ನ ಹೆಂಗ್ ಡಿಸೈನ್ ಮಾಡ್ತಾರ ಅನ್ನೋದನ್ನ ಕಲಿಯೋ ಸಬ್ಜೆಕ್ಟ್ ವೆಬ್ ಡಿಸೈನ್, ರೈಟ್? It usually refers to the user experience aspects of website development rather than the software development. ಇಲ್ಲಿ ಏನದ ಅಂದ್ರೆ ಯೂಸರ್ ಹೆಂಗ್ ಬೇಕಾಗಿದೆ ವೆಬ್ಸೈಟ್ಸ್. ಈಗ ಸಪೋಸ್ ನಾವ್ ಏನಾದ್ರು ಕಾಲೇಜ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕತ್ತೀವಿ, ಅಲ್ಲಿ ನಾವು ಕಾಲೇಜ್ ಅವ್ರು ಕೇಳ್ತೇವಲ್ಲ ನಿಮ್ಮಲ್ಲಿ ಯಾವ್ಯಾವ ಕೋರ್ಸ್ ಅದಾವ್ರಿ, ನಿಮ್ಗೆ ಹೆಂಗ್ ಡಿಸ್ಪ್ಲೇ ಆಗ್ಬೇಕ್ರಿ ಅಂತ ಹೇಳಿ. ಹಂಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗಿಂತ ಜಾಸ್ತಿ ಯೂಸರ್ ಎಕ್ಸ್ಪೆಕ್ಟೇಷನ್ಸ್ ಏನದ ಅದು ಹೆಂಗ್ ಕಾಣಿಸ್ಬೇಕು ಅಥವಾ ಯೂಸರ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕತ್ತಾನ, ಅದ್ರ ಮೇಲೆ ವರ್ಕ್ ಮಾಡುವಾಗ ಏನ್ ಫೀಲ್ ಮಾಡ್ಕೊಳಿಕತ್ತಾನ ಅದನ್ನ ಕಾನ್ಸಂಟ್ರೇಟ್ ಮಾಡಿ ನಾವು ವೆಬ್ ಅನ್ನ ಡಿಸೈನ್ ಮಾಡ್ತೀವಿ ಅಂತ ಹೇಳಿಕತ್ತಾರ ಅವ್ರು. Next, web design used to be focused on designing the website for desktop browsers. ಎದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಇಲ್ಲಿ ವೆಬ್ ಡಿಸೈನಿಂಗ್ ನಮ್ದು ಡಿಸೈನ್ ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡೋದು ಎದಕ್ಕೋಸ್ಕರ, ಡೆಸ್ಕ್ಟಾಪ್ ಬ್ರೌಸರ್ಗೋಸ್ಕರ. ಡೆಸ್ಕ್ಟಾಪ್ ಬ್ರೌಸರ್ ಅಂದ್ರೆ ತಿಳಿಯುತ್ತೆ ಅಂತ ಅನ್ಕೋತೀನಿ. ನಾವು ನೋಡ್ತೀವಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೋಡ್ತೀವಿ, ಮೊಜಿಲ್ಲಾ ಫೈರ್ಫಾಕ್ಸ್ ನೋಡ್ತೀವಿ, ಅದು ಯಾವ ರೀತಿ ಕೆಲಸ ಮಾಡ್ತದ. ಹಂಗ್ ಬೇರೆ ಬೇರೆ ನಿಮ್ಗೆ ಬರ್ತಾವ, ಗೂಗಲ್ ಕ್ರೋಮ್ ಅಂತ ಬರ್ತಾವ, ಎಲ್ಲ ಬ್ರೌಸರ್ಸ್ ಅಂತ ಕರಿತೀವಿ. ಆ ಬ್ರೌಸರ್ ಮೇಲೆ ನಮ್ಮ ವೆಬ್ಸೈಟ್ ರನ್ ಆಗ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಅವ್ರು ಏನ್ ಮಾಡ್ಲಿಕ್ಕತ್ತಾರ, ಇದ್ರ ಮೂಲಕ ಡಿಸೈನ್ ಮಾಡ್ಲಿಕ್ಕತ್ತೀವಿ. ಅದನ್ನ ನಾವು ಹೆಂಗ್ ಮಾಡ್ತೀವಿ ಅನ್ನೋದನ್ನ ಈ ಸೆಮಿಸ್ಟರ್ ಕಲಿಲಿಕತ್ತೀವಿ. ದಿಸ್ ಸಬ್ಜೆಕ್ಟ್ ಇಸ್ ಟೀಚಿಂಗ್ ಅಸ್ ಹೌ ದಟ್ ವೆಬ್ ಇಸ್ ಗೋಯಿಂಗ್ ಟು ಬಿ ಡಿಸೈನ್. ಈ ಸಬ್ಜೆಕ್ಟ್ ಒಳಗಡೆ ಪೂರ್ಣ ಪ್ರಮಾಣವಾಗಿ ನಾವು ಅದನ್ನೇ ಕಲ್ಕೋತ ಹೋಗ್ತಾ ಇದೀವಿ. ವೆಬ್ ಡಿಸೈನರ್ ವರ್ಕ್ಸ್ ಆನ್ ದ ಅಪಿಯರೆನ್ಸ್, ಲೇಔಟ್ಸ್ ಅಂಡ್ ಇನ್ ಸಮ್ ಕೇಸಸ್ ಕಂಟೆಂಟ್ ಆಫ್ ದ ವೆಬ್ಸೈಟ್ಸ್. ಒಬ್ಬ ಒಳ್ಳೆ ವೆಬ್ ಡಿಸೈನರ್ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ ಅಂತ ಹೇಳಿಕತ್ತಾರ ಅವ್ರಿಗೆ, ನಿಮ್ಗೆ ಅಪಿಯರೆನ್ಸ್ ಮೇಲೆ ಹೆಂಗ್ ಕಾಣಿಸುತ್ತೆ, ಅದಕ್ಕೆ ಲೇಔಟ್ ಏನ್ ಬೇಕು, ಅದರ ಕಂಟೆಂಟ್ ಏನ್ ಇರಬೇಕು, ಇದು ಯಾವ ರೀತಿ ಫಾಂಟ್ ಇರಬೇಕು, ಕಲರ್ ಇರಬೇಕು, ಇಮೇಜ್ ಇರಬೇಕು, ಅದ್ರ ಮೇಲೆ ಎಲ್ಲ ಫೋಕಸ್ ಮಾಡ್ಕೊತ ಹೋಗೋದನ್ನ ನಾವೇನ್ ಕರಿತೀವಿ, ವೆಬ್ ಡಿಸೈನ್ ಅಂತ ಕರಿತೀವಿ. ವೆಬ್ ಡಿಸೈನ್ ಈಸ್ ನಥಿಂಗ್ ಬಟ್ ಅ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಅವರ್ ವೆಬ್ಸೈಟ್ಸ್.
that too more attractively in the form of on the aspects of user experiences. ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ಅವ್ರ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಕ್ಕೆ ವೆಬ್ ಡಿಸೈನಿಂಗ್ ಅಂತ ಹೇಳ್ತೀವಿ. ಅದನ್ನ ಯಾವ್ದ್ರ ಮೇಲೆ ಮಾಡತ್ತೀವಿ ಅಂತ ಹೇಳಿರ್ತಾರೆ, ಯೂಸರ್ಗೆ ಹೆಂಗ್ ಬೇಕು ಆ ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡೋ ಪ್ರಯತ್ನ, ಯೂಸರ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ ಆ ರೀತಿ ಕ್ರಿಯೇಟ್ ಮಾಡೋ ಪ್ರಯತ್ನ ಪಡ್ಲಿಕ್ಕೆ ಅಂತ ಹೇಳಿರ್ತಾರೆ. ಅಂಡರ್ಸ್ಟುಡ್ ದಿಸ್? ತಿಳಿದ್ರಿ? ಏನೇ ಡೌಟ್ ಅದ ಕೈಂಡ್ಲಿ ರೈಸ್ ಯುವರ್ ಹ್ಯಾಂಡ್ or message it. Did you got the topics? Message in chat box. Chat box ಒಳಗಡೆ message ಮಾಡ್ರಿ students. Am I audible to you people? Yes. Only few people are responding. What about others? What about others? Kindly raise it properly. All right. Okay, good. Now we are going for the next aspects. ಈಗ ನಾನು ಮುಂದೆ ಎರಡನೇ ಸ್ಲೈಡ್ಗೆ ಹೋಗ್ತೀನಿ. ರೈಟ್, ಇದು ನಿಮ್ಗೆ ತಿಳಿದಿತ್ತು ಅಂದ್ರೆ ನಾನು ಎರಡನೇ ಸ್ಲೈಡ್ಗೆ ಹೋಗ್ತೇನೆ. ಒನ್ಸ್ ಅಗೇನ್ ಟೆಲ್ ಮಿ ಸರ್. ಕಿರಣ್ ಕುಮಾರ್ ಜಿರ್ಲಿಮಠ್, ಕ್ಲಿಯರ್ ಆಗ್ತಾ ಇಲ್ಲ ಸಾಗರ್. ಓಕೆ, ಇರ್ಲಿ ಹೇಳ್ತೀನಿ ಸಾಗರ್, ಕಾನ್ಸಂಟ್ರೇಟ್ ಮಾಡು. ರೈಟ್, ಅಗೇನ್ ಕಿರಣ್ ಕಾನ್ಸಂಟ್ರೇಟ್ ಮಾಡು. ಈ ಸಬ್ಜೆಕ್ಟ್ ನಮ್ಗ ವೆಬ್ಸೈಟ್ ಗಳನ್ನ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ಕಲಿಸ್ಲಿಕ್ಕತ್ತದ. ರೈಟ್, ವೆಬ್ಸೈಟ್ಸ್ ಅಂದ್ರೆ ಗೊತ್ತದಲ್ಲ ಎಲ್ಲರಿಗೂ. ರೈಟ್, ವೆಬ್ಸೈಟ್ಸ್ ಗಳನ್ನ ಹೆಂಗ್ ಕ್ರಿಯೇಟ್ ಮಾಡ್ತೀವಿ, ಅದು ಯಾವ ರೀತಿ ವರ್ಕ್ ಆಗುತ್ತೆ. ನೀವು ಈಗ ಹೊಡಿತೀರಿ www.rcub.ac.in ಅಂತ ಹೊಡಿತೀವಿ. ಅದು ವೆಬ್ಸೈಟ್ ಓಪನ್ ಆಗುತ್ತಲ್ಲ, ನನ್ಗೆ ಆ ವೆಬ್ಸೈಟ್ ಹೆಂಗ್ ಕ್ರಿಯೇಟ್ ಮಾಡ್ಯಾರ, ಅದು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಅಂತ ಕಲಿಯೋದಕ್ಕೆ ನಾವೇನೇನ್ ಕರಿತೀವಿ, ವೆಬ್ ಡಿಸೈನಿಂಗ್ ಅಂತ ಕರಿತೀವಿ. ರೈಟ್, ಈ ಪೂರಾ ನಾವು ಸೆಕೆಂಡ್ ಸೆಮಿಸ್ಟರ್ ಒಳಗಡೆ ಆ ಕೋರ್ಸ್ ಅನ್ನ ಕಲಿಲಿಕ್ಕೆ, ಆ ಕೋರ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಹೆಂಗ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ತಾರ, ಹೆಂಗ್ ಇಂಟರ್ನೆಟ್ ಒಳಗಡೆ ಡಿಸ್ಪ್ಲೇ ಮಾಡ್ತಾರ, ಅವ್ ಹೆಂಗ್ ಕೆಲಸ ಮಾಡ್ತಾವು ಅನ್ನೋದನ್ನ ತಿಳಿಲಿಕ್ಕೆ. ಅರ್ಥ ಆಯ್ತು ಕಿರಣ್? Kiran and Sagar. Sagar and Kiran. Kiran, yes sir. What about Sagar? Saku Maharaj. Mr. Sagar. Okay, is it clear? Now shall I go to the second website, second PPT? Yes. Kindly raise your hands. Okay. Now we are entering into our second presentation. Why we have to learn this? ಈಗ ಪ್ರಶ್ನೆ ಬರುತ್ತೆ, ಇದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ವೆಬ್ಸೈಟ್ ಗಳನ್ನ ವರ್ಕ್ ಮಾಡಾಕತ್ತೀವಿ, ವೆಬ್ಸೈಟ್ ಗಳ ಮೇಲೆ ವರ್ಕ್ ಪ್ರೊಸೆಸ್ ಮಾಡ್ತೀವಿ, ಅಟ್ರಾಕ್ಟಿವ್ ಮಾಡ್ಬೇಕನ್ನ ಆಗ್ತೀವಿ. ಕರೆಕ್ಟ್ ಅದ, ಎಲ್ಲಾನು ಕರೆಕ್ಟ್ ಅದ. ಯಾಕೆ ನಾವು ಈ ಸಬ್ಜೆಕ್ಟ್ ಅನ್ನ ಕಲಿಬೇಕು? ರೈಟ್, ದರ್ ಆರ್ ಸೆವರಲ್ ರೀಸನ್ಸ್. ಹುಡುಕಾಡ್ಕೊತ ಹೋದ್ರೆ ಬಹಳಷ್ಟು ರೀಸನ್ಸ್ ಗಳು ಬರ್ತಾವ. ಒಂದಿಷ್ಟು ಇಂಪಾರ್ಟೆಂಟ್ ರೀಸನ್ಸ್ ಗಳನ್ನ ಹಾಕಿಕತ್ತೀನಿ ನಿಮ್ಗೆ. ಇನ್ಕ್ರೀಸಿಂಗ್ ಡಿಮಾಂಡ್ ಆಫ್ ಇಂಟರ್ನೆಟ್, ವೆಬ್ಸೈಟ್ ವಿಲ್ ಗಿವ್ ಮೋರ್ ಆಪರ್ಚುನಿಟಿ. ಇಂಟೆನ್ಷನ್ ಏನಿದೆ ಅಂತ ತಿಳಿಕತ್ತೀವಿ ನಾವಿಲ್ಲಿ. ಡಿಮಾಂಡ್ ಬಹಳ ಕ್ರಿಯೇಟ್ ಆಗ್ಲಿಕ್ಕೆ ಇಂಟರ್ನೆಟ್. ನಾವು ಇವತ್ತು ದಿನನಿತ್ಯ ನೋಡ್ತೀವಿ ಇಂಟರ್ನೆಟ್ ಎಲ್ಲರೂ ಯೂಸ್ ಮಾಡ್ಲಿಕ್ಕೆ. ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಗಳು ಮಾಡ್ಲಿಕ್ಕೆ, ಆನ್ಲೈನ್ ಬಿಸ್ನೆಸ್ ಮಾಡ್ಲಿಕ್ಕೆ, ಎಲ್ಲರಿಗೂ ಕೂಡ ಇಂಟರ್ನೆಟ್ ಬೇಕಾಗಿದೆ. ಅದಕ್ಕೆ ವೆಬ್ಸೈಟ್ಸ್ ಗಳು ಬೇಕಾಗ್ತಾವ. ಆನ್ಲೈನ್ ನ ಏನ್ರಿ ಕೆಲಸ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆ ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡಬೇಕು ಅಂದ್ರೆ ಡಿಸೈನರ್ಸ್ ಗಳು ಬೇಕಾಗ್ತಾರ. ಹೀಗಾಗಿ ನಿಮ್ಗೆ ಆಪರ್ಚುನಿಟೀಸ್ ಜಾಸ್ತಿ ಆಗ್ಲಿಕ್ಕೆ. ಅದರ ಸಲುವಾಗಿ ವಿತ್ ದಟ್ ಇಂಟೆನ್ಷನ್ RCU is introduce this to you people. ಅದನ್ನ ವಿಚಾರ ಇಟ್ಟುಕೊಂಡು ಇದು ಕಲ್ತ್ರಂದ್ರೆ ಹುಡುಗರಿಗೆ ಮುಂದೆ ಕರಿಯರ್ ಆಗುತ್ತಾ ಅಂತ ಹೇಳಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಗೆ ನೀವು ಕಲಿಯೋವರೆಗೂ, ನೀವು ಮುಗಿಸೋವರೆಗೂ ಇಂಟರ್ನೆಟ್ ಬಹಳ ಮುಂದ್ಗಡೆ ಹೋಗ್ಬಿಟ್ಟಿರುತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಇಸ್ ದಟ್ ಯು ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್. ನೀವೇನ್ ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿರಲ್ಲ, ನೀವು ಆಫೀಸ್ಗೆ ಹೋಗ್ಬೇಕು, ಬೆಂಗಳೂರಿನಾಗ ಇರ್ಬೇಕು ಹಂಗೇನೂ ಇಲ್ಲ. ನೀವು ಬಿಜಾಪುರದಾಗ ಕುತ್ಕೊಂಡು ಅಥವಾ ನಿಮ್ಮ ಮನ್ಯಾಗ ಕುತ್ಕೊಂಡು ಕೂಡ ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಲ್ಲಿ ಕುತ್ಕೊಂಡು ವೆಬ್ಸೈಟ್ಸ್ ಗಳನ್ನ ಡಿಸೈನ್ ಮಾಡಬಹುದು. ದೇರ್ ಇಸ್ ನೋ ಸ್ಪೆಸಿಫಿಕ್ ಆಫೀಸ್ ಫಾರ್ ದಿಸ್. ಇಲ್ಲೇ ಹೋಗಿ ಮಾಡ್ಬೇಕನ್ನಕ್ಕೆ ಏನು ಜಾಗ ಇಲ್ಲ ರೀ. ಅದಕ್ಕೋಸ್ಕರ ಇದು ಬಹಳ ಸರಳ ಅದ ಕಲಿಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಹೇಳ್ತಾನೆ ವರ್ಕ್ ಫ್ಲೆಕ್ಸಿಬಿಲಿಟಿ ಮೀನ್ಸ್ ಫ್ರೀಲಾನ್ಸರ್. ನೀವು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು, ಫುಲ್ ಟೈಮ್ ಆಗಿ ವರ್ಕ್ ಮಾಡ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಡಿಸೈನ್ ಮಾಡ್ಕೊಡ್ಬೋದು. ದಟ್ ದೋಸ್ ಆಲ್ ಕೌಂಟ್ಸ್. ಇವೆಲ್ಲ ಕೂಡ ಈ ಸಬ್ಜೆಕ್ಟ್ ಅನ್ನ ಕಲಿಲಿಕ್ಕೆ ಬಹಳ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾವ್. ಆರಾಮ್ಸೆ ಕೆಲಸ ಮಾಡ್ಬೋದು, ಆಮೇಲೆ ಎಲ್ಲಿ ಬೇಕಾದಲ್ಲಿ ಕೆಲಸ ಮಾಡ್ಬೋದು. ಆಮೇಲೆ ಇಂಟರ್ನೆಟ್ ಇನ್ಕ್ರೀಸ್ ಆಗ್ಲಿಕ್ಕೆ, ಡಿಮಾಂಡ್ ಇನ್ಕ್ರೀಸ್ ಆಗ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿಸಿರ್ತಾರ. ಕ್ವಾಲಿಫಿಕೇಶನ್ ಡಸ್ ನಾಟ್ ಮ್ಯಾಟರ್. ಇದಕ್ಕೆ ನೀವು ಡಿಗ್ರಿ ಅಸೋಸಿಯೇಷನ್ ಆಗಿರ್ಬೇಕಂತ ಏನಿಲ್ಲ, ವೆಬ್ಸೈಟ್ ಎಲ್ಲರೂ ಡಿಸೈನ್ ಮಾಡ್ಬೋದು. ಆಮೇಲೆ ಇಟ್ಸ್ ಅ ಗ್ರೇಟ್ ಇನ್ಕಮ್ ಅಂಡ್ ಕ್ರಿಯೇಟಿವ್ ಅಂಡ್ ಫನ್ ಮೀನ್ಸ್ ಕಲಿಲಿಕ್ಕೆ ಮಜಾ ಬರ್ತದೆ. ಕಲಿಲಿಕ್ಕೆ ನಿಮ್ಗೆ ಮಜಾ ಬರ್ತದೆ, ಯಾಕಂದ್ರೆ ನೀವು ಏನೇನ್ ಮಾಡ್ತೀರ ಅದನ್ನೆಲ್ಲ ನಿಮ್ಗೆ ವಿಜುವಲೈಸ್ ಮಾಡುತ್ತೆ, ಹೇಳ್ಕೊಡ್ತದೆ. ಇದು ಹಿಂಗ್ ಮಾಡಾಕತ್ತೀನಿ, ಇದು ಹಿಂಗ್ ಮಾಡಾಕತ್ತೀನಿ, ಇದು ವರ್ಕ್ ಆಗತ್ತದ ಅಂತ ಹೇಳಿ. ರೈಟ್, ದಿಸ್ ಇಸ್ ಆಲ್ ಅಬೌಟ್ ಅವರ್ ವೆಬ್ ಡಿಸೈನಿಂಗ್ ಕೋರ್ಸ್. ಯಾಕೆ ಕಲಿಬೇಕು, ವೆಬ್ ಡಿಸೈನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೈಂಡ್ಲಿ ರೈಸ್ ಯುವರ್ ಹ್ಯಾಂಡ್ so that I can go to the next, or you can chat in the chat box. Chat box ಒಳಗೆ ಹೇಳಿದ್ರು ಕೂಡ ನಡೆಯುತ್ತೆ. None of you people has responded in the chat box.
How it is a great income, sir? Expected question from somebody. Who is this? Pooja. Okay. Yes, Pooja. I will clear your doubts now. A great income in the sense, whenever you are going to design a website for your client, assumption ಮಾಡ್ಕೊಡ್ರಿ ನಿಮ್ದೊಂದು ಬಿಸ್ನೆಸ್ ಅದ ಬಿಸ್ನೆಸ್ ನೀವು ಆನ್ಲೈನ್ ಮಾಡ್ಬೇಕನ್ನ ಆಗ್ತೀರಿ ನಿಮ್ ಕಡೆ ಯಾರೋ ಒಬ್ರು ವೆಬ್ಸೈಟ್ ನಿಮ್ಗೆ ವೆಬ್ಸೈಟ್ ಡಿಸೈನ್ ಮಾಡೋರ ಹತ್ರ ಹೋಗ್ತೀರಿ ವೆಬ್ಸೈಟ್ ಡಿಸೈನ್ ಮಾಡ್ಕೊಡ್ತಾರ ಫ್ರೀ ಅಂತ ಕೊಡಂಗಿಲ್ಲ ಅವ್ರು ನಿಮ್ಗೆ ಅದಕ್ಕೆ ಪೇ ಮಾಡ್ಬೇಕಾಗುತ್ತೆ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಅದ ಈ ಕಾಲೇಜ್ ವೇದಾಂತ್ ಕಾಲೇಜ್ ಅಂತ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಾಗಿದ್ರೆ ಅಂದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ ಪೇ ಮಾಡ್ತೀವಿ ಪೇ ಮಾಡಿ ಮೇಂಟೆನೆನ್ಸ್ ಫೀಸ್ ಕೊಡ್ತಿರ್ತೀವಿ ಎವ್ರಿ ಇಯರ್ ಅದಕ್ಕೆ ಮೇಂಟೆನೆನ್ಸ್ ಫೀಸ್ ಅಂತ ಕೊಡ್ತೀವಿ ದಟ್ ಇಸ್ ದ ರೀಸನ್ ವಿ ಯೂಸ್ ಟು ಕಾಲ್ ದಿಸ್ ಅಸ್ ಗ್ರೇಟ್ ಇನ್ಕಮ್ ಯಾಕಂದ್ರೆ ಇಂಟರ್ನೆಟ್ ನಾಗ ಹಾಕಿರಿ ನೀವು ಸರ್ವರ್ ಮೇಂಟೈನ್ ಮಾಡಾಕತ್ತಿಲ್ಲ ಏನು ಇಲ್ಲ ಈಸಿ ಅದ ಬ್ಯಾಲೆನ್ಸ್ ಮಾಡಕ್ ಸರಳ ಅದ ಅದ್ರ ಜೊತೆ ನಿಮ್ಗೆ ಒಂದ್ಸಲ ಡೆವಲಪ್ ಮಾಡಿಕೊಟ್ರಿ ಅಂದ್ರೆ ಬರೇ ಸರ್ವಿಸ್ ಒಳಗಡೆ ನಿಮ್ಗೆ ಇನ್ಕಮ್ಗಳು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಅರ್ಥ ಆಯ್ತ್ರಿ ಪೂಜಾ ಪೂಜಾ is it clear? Yes. Shall I go to the next page now? Shall I go to the next page? ನೀವು ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿರ ಎಲ್ಲಾರು ತಲೆಗಳಿಸ್ರಿ ಮೊದಲು ಎಲ್ಲಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಒಟ್ಟರು ತಲೆಗಳಿಸ್ರಿ ದೀಪಕ್ ವಿಶಾಲ್ ವೈಷ್ಣವಿ ಎಲ್ಲಾರು ಸೊ ಯಾವಾಗ ನೀವು ನೆಕ್ಸ್ಟ್ ಟೈಮ್ ನ ಹೇಳಿದಾಗ ನೀವು ರೈಸ್ ಮಾಡಷ್ಟೇ ಅಂತ ಸೊ ದಟ್ ಇಟ್ ಬಿಕಮ್ಸ್ ಮೋರ್ ಈಸಿ ಫಾರ್ ಮೀ ಓಕೆ ನೆಕ್ಸ್ಟ್ we will go to the our next slide. The next slide indicates what are the basic common languages which are going to be. ಯಾವ್ಯಾವ ಲ್ಯಾಂಗ್ವೇಜ್ ಮೂಲಕ ನಾವು ವೆಬ್ ನ ಡಿಸೈನ್ ಮಾಡಬಹುದು ವೆಬ್ಸೈಟ್ಸ್ ಗಳನ್ನ ತಗೋಬಹುದು ಕ್ರಿಯೇಟ್ ಮಾಡಬಹುದು ಯಾವ್ಯಾವ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತಾರೆ ಯಾವ್ಯಾವ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತಾರೆ ನಿಮ್ಗೆ ಯಾವ್ಯಾವ ಇದಾವೆ ಅಂತ ಹೇಳ್ತಾರೆ ಇಲ್ಲಿ HTML CSS ಜಾವಾ ಜಾವಾ ಸ್ಕ್ರಿಪ್ಟ್ ಪೈಥಾನ್ ರೂಬಿ SQL, PHP, .NET, Swift. These are all different type of languages. These are all different type of languages which are used to create the web designing. Web designing ಗಳನ್ನ ಕಲಿಲಿಕ್ಕೆ ಇವೆಲ್ಲ ಬೇಕು ನಿಮಗೆ ಗ್ರಾಜುಯೇಷನ್ ಬೇಕಾಗಿಲ್ಲ ಪೂಜಾ ಹೇಳ್ತಾ ಇರೋದು ಸೇ ಅಬೌಟ್ ಕ್ವಾಲಿಫಿಕೇಶನ್ ಅಂದ್ರೆ why I am telling you people to learn this without graduation also you are able to learn this. ಅದಕ್ಕೆ ನಿಮ್ಗೆ ಡಿಗ್ರಿನೇ ವೆಬ್ ಡಿಸೈನರ್ ಪೋಸ್ಟ್ ಗಳನ್ನ ಏನು ಅಪಾಯಿಂಟ್ಮೆಂಟ್ ಮಾಡ್ಕೊತಾರಲ್ಲ ಅವ್ರು ಯಾರು ನಿಮ್ಗೆ ಇದು ಆಗಿದೆ ಅಂತ ಕೇಳಂಗಿಲ್ಲ ಗ್ರಾಜುಯೇಷನ್ ಆಗಿದೇನ್ರಿ ಅಂತ ಹೇಳಿ ನಿಮ್ಗೆ PHP ಬರ್ತದೇನ್ರಿ CSS ಬರ್ತದೇನ್ರಿ HTML ಬರ್ತದೇನ್ರಿ ಅದ್ರ ಮೂಲಕ ನಿಮ್ಗೆ ಹೈಯರ್ ಮಾಡ್ತಾರೆ ಅದ್ರ ಸಲುವಾಗ ಕ್ವಾಲಿಫಿಕೇಶನ್ ಜಾಸ್ತಿ ಮ್ಯಾಟರ್ ಆಗಂಗಿಲ್ಲ ವೆಬ್ ಡಿಸೈನರ್ ಆಗ್ಲಿಕ್ಕೆ ಅಂತ ಹೇಳಿದ್ದೀನಿ ಅಷ್ಟೇ ರೈಟ್ ಈ ವೆಬ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ಯಾವ್ಯಾವ ಲ್ಯಾಂಗ್ವೇಜ್ ಕಲಿತೀವಿ ನಾವು HTML ಮೂಲಕನೂ ವೆಬ್ಸೈಟ್ ಮಾಡ್ಬೋದು CSS ಮೂಲಕ ಮಾಡ್ಬೋದು ಜಾವಾ ಮೂಲಕ ಮಾಡ್ಬೋದು ಜಾವಾ ಸ್ಕ್ರಿಪ್ಟ್ ಮೂಲಕ ಮಾಡ್ಬೋದು ಪೈಥಾನ್ ಮೂಲಕ ಮಾಡ್ಬೋದು SQL PHP these are all different type of languages which are used to design the websites ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಸಬ್ಜೆಕ್ಟ್ಸ್ ಗಳು ಅಂತ ಹೇಳ್ತೀವಿ ನಾವು ಅಥವಾ ಲ್ಯಾಂಗ್ವೇಜ್ ಗಳು ಅಂತ ಹೇಳ್ತೀವಿ ಲೆಟ್ ಅಸ್ ನೋ ವಾಟ್ ಆರ್ ದ ಸಬ್ಜೆಕ್ಟ್ಸ್ ವಿ ಆರ್ ಲರ್ನಿಂಗ್ ಈ ವೆಬ್ ಡಿಸೈನ್ ಮಾಡಕ್ಕೆ ಇವೆಲ್ಲ ಲ್ಯಾಂಗ್ವೇಜ್ ಕಲಿಬೇಕಂತ ಹೇಳಿಕತ್ತಾರ ಅವರು ಬಟ್ ನಮ್ ಸಿಲೆಬಸ್ ಏನಿದೆ ನಾವೇನ್ ಕಲಿಲಿಕ್ಕತ್ತೀವಿ ಅನ್ನೋದನ್ನ ನೋಡ್ಲಿಕ್ಕತ್ತೀವಿ ರೈಟ್ ಇನ್ ಅವರ್ ಸಿಲೆಬಸ್ ವಿ ಆರ್ ಹ್ಯಾವಿಂಗ್ 5 ಯೂನಿಟ್ಸ್ ನಮ್ಗೆ ಈಗ 5 ಯೂನಿಟ್ಗಳು ಬರ್ತಾವು 5 ಯೂನಿಟ್ ಒಳಗಡೆ ನಾವ್ ಏನೇನ್ ಕಲಿಲಿಕ್ಕತ್ತೀವಿ ಅಂತಂದ್ರೆ ಫಸ್ಟ್ ಫಂಡಮೆಂಟಲ್ಸ್ ಆಫ್ ವೆಬ್ ವೆಬ್ ಅಂದ್ರೆ ಏನು ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ ಬೇಸಿಕ್ ಇಂದ ಚಾಲೂ ಮಾಡ್ಲಿಕ್ಕತ್ತೀವಿ ಅದ್ರೊಳಗಡೆ ನಿಮ್ಗೆ ಇಂಟರ್ನೆಟ್ ಅಂದ್ರೆ ಏನಂತ ಸ್ಟಾರ್ಟ್ ಮಾಡ್ತಾರೆ ಇಂಟರ್ನೆಟ್ ಹೆಂಗಿತ್ತು ಇಂಟರ್ನೆಟ್ ಯಾವ ರೀತಿ ಡಿಸೈನ್ ಆಯ್ತು ಒರಿಜಿನ್ ಅಂತ ಹೇಳ್ತೀವಿ ನಾವು ಅಂದ್ರೆ ಎಲ್ಲಿಂದ ಇಂಟರ್ನೆಟ್ ಬಂತು ಹಿಸ್ಟ್ರಿ ಆಫ್ ಇಂಟರ್ನೆಟ್ ಅಂತ ಹೇಳ್ಬೋದು WWW ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು ಅದು ಎಲ್ಲಿ ಯೂಸ್ ಆಗುತ್ತೆ ಹೆಂಗ್ ಯೂಸ್ ಆಗುತ್ತೆ ವೆಬ್ ಬ್ರೌಸರ್ಸ್ ಅಂದ್ರೆ ಏನು ವೆಬ್ ಸರ್ವರ್ಸ್ ಅಂದ್ರೆ ಏನು URL ಅಂದ್ರೆ ಏನು MIME ಅಂದ್ರೆ ಏನು ಎಲ್ಲಾನು ಬೇಸಿಕ್ ಆಫ್ ಫಂಡಮೆಂಟಲ್ಸ್ ಆಫ್ ವೆಬ್ ಅಂದ್ರೆ ಒಂದು ವೆಬ್ ಪೇಜ್ಗೆ ಏನೇನ್ ಬೇಕು ಬೇಸಿಕ್ ಆಗಿ ಏನೇನ್ ಬೇಕು ಅದನ್ನ ನಾವು ಮೊದಲೇ ಯೂನಿಟ್ ಒಳಗಡೆ ಕಲಿಲಿಕ್ಕತ್ತೀವಿ ಅದಾದ ನಂತರ ನಾ ಮೊದಲೇ ಹೇಳಿರೋ ಪ್ರಕಾರ ಎರಡನೇ ಏನದ ನಮ್ಗೆ ಅಂತ ಹೇಳ್ತಾರೆ ಅವರು ಇಟ್ ಇಸ್ ಅ ಲ್ಯಾಂಗ್ವೇಜ್ CSS ಜಾವಾ ಸ್ಕ್ರಿಪ್ಟ್ ಮುಂದಿನ ಕಲಿಲಿಕ್ಕತ್ತೀವ್ರಿ ಬೇಸಿಕ್ ಆಫ್ CSS ಕಲಿಲಿಕ್ಕತ್ತೀವಿ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಕರೀತಾರ ಮೀನ್ಸ್ ನಮ್ಮ ವೆಬ್ಸೈಟ್ ಡಿಸೈನ್ ಆದ ತಕ್ಷಣ ಅದು ಹೆಂಗ್ ಅಟ್ರಾಕ್ಟಿವ್ ಮಾಡ್ಬೇಕು ಬೇಸಿಕ್ ಆಗಿ ನಾ ಫಂಡಮೆಂಟಲ್ ಮೂಲಕ ಮಾಡಿದೆ ಟೆಕ್ಸ್ಟ್ ಮೆಸೇಜಸ್ ಗಳನ್ನ ಮಾಡಿದೆ ಇಮೇಜ್ ಬರಬೇಕು ಇಮೇಜ್ ಫ್ಲಾಶ್ ಆಗ್ತಿರ್ಬೇಕು ಇಮೇಜ್ ಮೂವ್ ಆಗ್ತಿರ್ಬೇಕು ಏನೆಲ್ಲ ಪ್ರಶ್ನೆಗಳು ಬರ್ತಾವಲ್ಲ ಅದನ್ನ ಬಹಳ ಚಂದಾಗಿ ಫಾಂಟ್ ಪ್ರಾಪರ್ಟೀಸ್ ಗಳನ್ನ ತೆಗೆದು ಕಲರ್ ಹಾಕಿ ಅದಕ್ಕೆ ಅಲೈನ್ಮೆಂಟ್ಸ್ ಗಳನ್ನ ಕೊಟ್ಟು ಬ್ಯಾಕ್ ಗ್ರೌಂಡ್ ಇಮೇಜಸ್ ಗಳನ್ನ ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕಾಗುತ್ತಲ್ಲ ಅದನ್ನ ನಾವ್ ಏನ್ ಮಾಡ್ಲಿಕ್ಕೆ CSS ಒಳಗಡೆ ಕಲಿತಾ ಇದೀವಿ ದಟ್ ಈಸ್ ಅವರ್ ಸೆಕೆಂಡ್ ಯೂನಿಟ್ ಥರ್ಡ್ ಯೂನಿಟ್ ಅಗೇನ್ ಒನ್ ಮೋರ್ ಲ್ಯಾಂಗ್ವೇಜ್ ಕಾಲ್ಡ್ ಕ್ರಿಯೇಟಿಂಗ್ ಅವರ್ ವೆಬ್ಸೈಟ್ಸ್ ನಮ್ಮ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕಿರುವಂತ ಮತ್ತೊಂದು ಲ್ಯಾಂಗ್ವೇಜ್ ಇದೆ ಅದಕ್ಕೆ ನಾವೇನ್ ಕರಿತೀವಿ ಜಾವಾ ಸ್ಕ್ರಿಪ್ಟ್ ನಿಮ್ಗೆ ಒಂದು ತಲೆಯಾಗಿರ್ಲಿ ನಾವು ಈ ಸೆಮಿಸ್ಟರ್ ಎಲ್ಲಾನು ಬೇಸಿಕ್ ಕಲಿಲಿಕ್ಕೆ ಮೊದಲೇದು ವೆಬ್ ಪೇಜ್ ಅಂದ್ರೆ ಏನು ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂತ ಬೇಸಿಕ್ ತಿಳ್ಕೊಂಡ್ವಿ
ಆಮೇಲೆ ಸಿ ಎಸ್ ಎಸ್ ಅಂದ್ರೆ ಏನು ಅದನ್ನು ಬೇಸಿಕಲಿ ಕಲಿತೀವಿ. ಬೇಸಿಕ್ ಆಫ್ ಜಾವಾ ಸ್ಕ್ರಿಪ್ಟ್ ಅದನ್ನು ಬೇಸಿಕಲಿ ಹೇಳ್ತೀವಿ. ಆಮೇಲೆ XHTML ಡಾಕ್ಯುಮೆಂಟ್ಸ್ ಅಂದ್ರೆ ಏನು, XML ಅಂದ್ರೆ ಏನು. These are all different common languages which are used to create our websites. ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇರುವಂತ ಬೇರೆ ಬೇರೆ ಭಾಷೆಗಳು, ಲ್ಯಾಂಗ್ವೇಜ್ಗಳು. ನೀವು ಲಾಸ್ಟ್ ಸೆಮಿಸ್ಟರ್ ಹೆಂಗೆ ಸಿ ಅಂತ ಕಲ್ತೀರಿ, ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕಲ್ತೀರಿ, ಹಂಗ ವೆಬ್ ಪೇಜ್ ಅನ್ನ ಡಿಸೈನ್ ಮಾಡಕ್ಕೆ ಯೂಸ್ ಮಾಡ್ತಾ ಇರುವಂತ ಒಂದು ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಒಳಗಡೆ ನಾವು ಈ ಸೆಮಿಸ್ಟರ್ ನಾಲ್ಕು ಸಬ್ಜೆಕ್ಟ್ ಗಳನ್ನ ಕಲೀಲಿಕ್ಕೆ CSS, ಬೇಸಿಕ್ ಆಫ್ ಜಾವಾ ಸ್ಕ್ರಿಪ್ಟ್, XHTML ಅಂಡ್ XML. ಅವೆಲ್ಲನೂ ಕೂಡ ಒಂದೊಂದು ಯೂನಿಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಒನ್ ಆಫ್ ದ ಈಸಿಯಸ್ಟ್ ಸಬ್ಜೆಕ್ಟ್, ಬಹಳ ಸರಳ ಇದೆ. ಟ್ಯಾಗ್ ಬೇಸ್ಡ್ ಅಂತ ಕರಿತೀವಿ. ಟ್ಯಾಗ್ ಅಂದ್ರೆ ಏನು, ಅದು ಹೆಂಗ್ ಕೆಲಸ ಮಾಡುತ್ತೆ, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಸಣ್ಣಾಗಿ ಒಬ್ಬೊಬ್ಬರಾಗಿ ನೋಡ್ಕೋತ ಹೋಗ್ತೀವಿ ಅಂತ. ರೈಟ್, ನೌ ಡಿಡ್ ಯು ಗಾಟ್ ಇಟ್ ದ ಸಿಲೆಬಸ್? Kindly raise your hands or message. Good. ಎಷ್ಟು ಸಬ್ಜೆಕ್ಟ್ ಕಲಿಯಾಗತ್ತೀರಿ ಈ ಸೆಮಿಸ್ಟರ್? ನಿಮ್ಗೆ ಇವೆಲ್ಲನೂ ಕೂಡ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕತ್ತಾವು. HTML ಸಿಲೆಬಸ್, ರೈಟ್? ಇವೆಲ್ಲ HTML ಅಂದ್ರೆ ಏನು, CSS ಅಂದ್ರೆ ಏನು, ಅಥವಾ ನಾವು ನಾರ್ಮಲಿ ಜಾವಾ ಸ್ಕ್ರಿಪ್ಟ್ ಅಂದ್ರೆ ಏನು, ಅದು ಹೆಂಗ್ ಕೆಲಸ ಮಾಡ್ತದ, XML ಅಂದ್ರೆ ಏನು, XHTML ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಡಿಟೇಲ್ಡ್ ಆಗಿ ಒಂದಗಣ ಒಂದು ಕಲ್ಕೋಕೆ ಹೋಗ್ತೀವಿ. ರೈಟ್, ಗಾಟ್ ಇಟ್? Shall I go to the next page? Kindly respond it in a message or chat box. Yes, so many people are raising their hand. Okay. Did you got it? What you are learning in this particular syllabus? ಈ ಸಿಲೆಬಸ್ ಅಂದ್ರೆ ಏನು, ಇದಕ್ಕೆ ಯಾಕೆ ಹಾಕಿದ್ದಾರೆ, ಇಂಟೆನ್ಷನ್ ಏನಿದೆ, ಇದು ಎದಕ್ಕೆ ಕಲೀಲಿಕತ್ತೀವಿ ಅಂತ ಗೊತ್ತಾಯ್ತು ಎಲ್ಲರಿಗೂ? Very good. There are so many people. What is the strength of the class today? 32 students. 32 means 31. Okay, good. Means +1. ಹರಿ ಸರ್ ಒಬ್ರು ಇರ್ತಾರಲ್ಲೇ, ಟೋಟಲಿ 31 ಜನ ಇದೀರಿ. ಇನ್ನ 19 ಮಂದಿ ಅಬ್ಸೆಂಟ್ ಇದೀರಿ. ಎಲ್ಲರಿಗೂ ಕನ್ವೆ ಮಾಡ್ರಿ, ಮೆಸೇಜ್ ಕನ್ವೆ ಮಾಡ್ರಿ. ಕ್ಲಾಸಸ್ ಆರ್ ಸ್ಟಾರ್ಟೆಡ್ and please do not repeat the mistake of the last semester. The last semester there are so many students who are not attended the online classes. Due to that they are suffered a lot. ನೀವು ಕೂಡ ಸಫರ್ ಆಗಿದ್ದೀರಿ, ಲಾಸ್ಟ್ ಸೆಮಿಸ್ಟರ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದ್ದೀರಿ. ರೈಟ್, ಅದಾಗಬಾರ್ದು ಅಂತಂದ್ರೆ ಈ ಸೆಮಿಸ್ಟರ್ ಎಲ್ಲರೂ ಕ್ಲಾಸಿಗೆ ಅಟೆಂಡ್ ಆಗ್ರಿ. ಈ ಸೆಮಿಸ್ಟರ್ ನಿಮ್ಗೆ ಅದಕ್ಕೆ ನಾವು ಡೈಲಿ 3 ಕ್ಲಾಸ್ ಹಾಕ್ಲಿಕ್ಕೆ ಜಾಸ್ತಿ ಹಾಕಾಗತ್ತಿಲ್ಲ. ಸಿಲೆಬಸ್ ಗಳನ್ನು ಜಾಸ್ತಿ ಕವರ್ ಮಾಡಾಕತ್ತಿಲ್ಲ. ನಿಮ್ಗೆ ಬೇಸಿಕ್ ಎಷ್ಟು ಬೇಕು ಅಷ್ಟೇ ಕವರ್ ಮಾಡಾಕತ್ತೀವಿ. ಸೊ ದಟ್ ಪರ್ಫೆಕ್ಟ್ ಆಗ್ರಿ, ನಿಮ್ಗೆ ಈಸಿ ಆಗ್ಲಿ, ತಿಳಿಲಿ ಏನದ ಅಂತ ಹೇಳಿ, ಅರ್ಥ ಆಗ್ಲಿ ಅಂತ ಹೇಳಿ. ಎವ್ರಿ ಡೇ ಯು ಆರ್ ಹ್ಯಾವಿಂಗ್ ಓನ್ಲಿ 3 classes. ಡೋಂಟ್ ಮಿಸ್ ದ ಕ್ಲಾಸಸ್. ಆಫ್ಟರ್ 12 o'clock ಯು ಆರ್ ಎಂಟೈರ್ಲಿ ಫ್ರೀ. 12 ನಂತರ ಎಲ್ಲರೂ ಫ್ರೀ ಮಾಡ್ಲಿಕ್ಕೆ ದಿನ 3 ಕ್ಲಾಸ್ ಹಾಕ್ಲಿಕ್ಕೆ. ಇಂಟೆನ್ಷನ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಅದು ಫ್ರೂಟ್ಫುಲ್ ಆಗ್ಲಿ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಡ್ರಿ. ರೈಟ್, ಓಕೆ. We will go to the next of our presentations. Now, in the presentations, we are entering into the fundamentals of web, which is our first unit. ನಮ್ದು ಮೊದಲನೇ ಯೂನಿಟ್ ಏನದರಿ, ಫಂಡಮೆಂಟಲ್ಸ್ ಆಫ್ ವೆಬ್ ಅಂತ ಇದೆ. ರೈಟ್, ಈ ಫಂಡಮೆಂಟಲ್ಸ್ ಆಫ್ ವೆಬ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕೀವಿ ಅಂತಂದ್ರೆ, ಫಸ್ಟ್ ಗೆ ಇಂಟ್ರೊಡಕ್ಷನ್ ಟು ದಿ ಇಂಟರ್ನೆಟ್. ಇಂಟರ್ನೆಟ್ ನ ಹೆಂಗ್ ಬಂತು, ಒರಿಜಿನ್ ಹೆಂಗಾಯ್ತು, ಅಥವಾ ಇಂಟರ್ನೆಟ್ ಬೆಳೆದು ಬಂದ ರೀತಿ. ಇಂಟರ್ನೆಟ್ ಅನ್ನು ನಾವ್ ಈಗೇನು ಯೂಸ್ ಮಾಡ್ಲಿಕ್ಕೀವಿ, ಮೊಬೈಲ್ಸ್ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ ನ ಯೂಸ್ ಮಾಡ್ತೀವಿ, ವೆಬ್ಸೈಟ್ಸ್ ಗಳನ್ನ ಮಾಡ್ತೀವಿ. ವೆಬ್ಸೈಟ್ಸ್ ಗಳನ್ನ ಮಾಡ್ತೀವಿ ಅಂದ್ರೆ ಇಂಟರ್ನೆಟ್ ದಾಗ ಮಾಡ್ತೀವಿ ಅಂತ ಹೇಳಿಕತ್ತಾರ. ಆ ಇಂಟರ್ನೆಟ್ ದಾಗ ಮಾಡ್ತೀವಿ ಅಂತಂದ್ರೆ, ಹೆಂಗ್ ಮಾಡ್ತೀವಿ ಅನ್ನೋದನ್ನ ನಾವ್ ಏನ್ ಮಾಡ್ಲಿಕ್ಕೀವಿ, ಫಂಡಮೆಂಟಲ್ಸ್ ಆಫ್ ವೆಬ್ ಒಳಗಡೆ ಕಲೀಲಿಕ್ಕೀವಿ. ರೈಟ್, ಫಂಡಮೆಂಟಲ್ಸ್ ಆಫ್ ವೆಬ್ ಒಳಗಡೆ ಸ್ಟಾರ್ಟಿಂಗ್ ನಮ್ಗೆ ಏನದ ಅಂತ ಹೇಳ್ತಾರ ಅವರು, ಒರಿಜಿನ್, ಹೆಂಗೆ ಇಂಟರ್ನೆಟ್ ಬೆಳೆದ್ ಬಂತು. ದಟ್ ವಿ ಕಾಲ್ಡ್ as origin of internet. ಇಂಟರ್ನೆಟ್ ಅದು ಒರಿಜಿನ್ ಅಂತ ಹೇಳ್ತೀವಿ ನಾವು. CS. In the 1960, the US Department of Defense, that is DOD ಅಂತ ಹೇಳ್ತೀವಿ, ಯುನೈಟೆಡ್ ಸ್ಟೇಟ್ಸ್ ಒಳಗಡೆ ಡಿಫೆನ್ಸ್ ದವರು 1960ರಲ್ಲಿ became interested in developing a new large scale computing. ನಾವೇನ್ ಮಾಡಿದ್ರು ಅಂತ ಹೇಳ್ತಾರ ಅವ್ರು ಅಂತಂದ್ರೆ, ನಾರ್ಮಲಿ ಕಂಪ್ಯೂಟರ್ ಅನ್ನ ಲಾರ್ಜ್ ಸ್ಕೇಲ್ ಒಳಗಡೆ ಯೂಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಲಾರ್ಜ್ ಸ್ಕೇಲ್ ಕಂಪ್ಯೂಟರ್ ನೆಟ್ವರ್ಕ್ 1960ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆಫ್ US ಏನ್ ಮಾಡ್ತು ಅಂತ ಹೇಳ್ತಾರ ಅವರು, ಇದನ್ನ ನಾರ್ಮಲಿ ಹೆಂಗ್ ನಾನು ಕಂಪ್ಯೂಟರ್ ನೆಟ್ವರ್ಕ್ ಮಾಡಬೇಕು ಲಾರ್ಜ್ ಸ್ಕೇಲ್ ಒಳಗಡೆ. ಸೊ ದ ಪರ್ಪಸ್ ಆಫ್ ದಿಸ್ ನೆಟ್ವರ್ಕ್ were
communications, program sharing, and remote computer access for the researchers working on the defense related contracts. ಇಂಟೆನ್ಷನ್ ಏನಿತ್ತು ಅಂತ ಹೇಳಿಕತ್ತಾರೆ, ಯಾಕೆ ಈ ನೆಟ್ವರ್ಕ್ ಅನ್ನ ಬೆಳೆಸಬೇಕು ಕಂಪ್ಯೂಟರ್ ರಿಲೇಟೆಡ್ ಅಂತಂದ್ರೆ ಒಬ್ರಿಗೊಬ್ರು ಮಾತಾಡಕ್ಕೆ ಸರಳ ಆಗಿರ್ಬೇಕು, ಪ್ರೋಗ್ರಾಮ್ ಗಳನ್ನ ಶೇರ್ ಮಾಡಕ್ ಸರಳ ಆಗಿರ್ಬೇಕು, ಎಲ್ಲೋ ಒಂದ್ ಕಡೆ ಇರುವಂತ ಕಂಪ್ಯೂಟರ್ನ ಇಲ್ಲಿ ಕೂತು ರಿಮೋಟ್ಲಿ ಎಕ್ಸೆಸ್ ಮಾಡಕ್ ಬಂದಿರ್ಬೇಕು. ಆಮೇಲೆ ರಿಸರ್ಚರ್ಗೆ ಡಿಫೆನ್ಸ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಯಾರು ಕಾಂಟ್ರಾಕ್ಟ್ ಒಳಗೆ ಇದಾರ ಅವರಿಗೆ ಹೆಲ್ಪ್ ಆಗಿರ್ಬೇಕು. ಅವ್ರು ಅಲ್ಲಿ ಬಂದು ಮಾಡ್ತಾರ ನಂಗೆ ಆಗಿರ್ಬಾರ್ದು, ಎಲ್ಲೋ ಕೂತಲ್ಲಿ ಆಗಿರ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು 1960ರಲ್ಲಿ ಇವ್ರು ಪ್ಲಾನ್ ಮಾಡ್ತಾರೆ ಒಂದು ನೆಟ್ವರ್ಕ್ ಬೆಳಿಬೇಕು ಅಂತ ಹೇಳಿ. ಒನ್ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ವಾಸ್ that the network be sufficiently robust so that even if network nodes were lost or sabotaged, war or some more benign causes, the network would continue to the function. Basic fundamental requirement ಏನಿತ್ತು ಅಂದ್ರೆ ಡಿಫೆನ್ಸ್ ಒಳಗಿತ್ತು, ಏನೋ ವಾರ್ ಆಯ್ತು, ಏನೋ ಪ್ರಾಬ್ಲಮ್ ಆಯ್ತು ಅಥವಾ ಕಂಪ್ಯೂಟರ್ ಬಂದಿದ್ದು ಆದ್ರೂ ಕೂಡ ನಮ್ದು ಮೆಸೇಜ್ ಪಾಸ್ ಆಗಿರ್ಬೇಕು. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಇಲ್ಲಿದಿಂದ ಮತ್ತೊಂದ್ ಕಡೆ ಅದ 2 ಗ್ರೂಪ್ ಅದಾವ, ಬೇರೆ ಬೇರೆ ಕಡೆ ವಾರ್ ಫೀಲ್ಡ್ ಒಳಗೆ ಅದಾರ, ಅವ್ರಿಗೆ ಮೆಸೇಜ್ ಮಾಡ್ಬೇಕಾಗ್ಯದ, ಹಿಂಗ್ ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿ ಹೆಂಗ ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಇಂಟೆನ್ಷನ್ ಇಟ್ಕೊಂಡು 1960ರಲ್ಲಿ ಅವ್ರು ಏನ್ ಮಾಡ್ತಾರ, ಒಂದು ಲಾರ್ಜ್ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕು, ಡಾಟಾನ ಶೇರ್ ಮಾಡಕ್ಕಾಗಿರ್ಬೇಕು, ಪ್ರಾಬ್ಲಮ್ಸ್ ಗಳನ್ನ ಮ್ಯಾನೇಜ್ ಮಾಡಕ್ಕಾಗಿರ್ಬೇಕು. ಆದ್ರೆ ವಾರ್ ಆಯ್ತು, ಕಂಪ್ಯೂಟರ್ ಏನಾದ್ರು ಫೇಲ್ ಆಯ್ತು ಆದ್ರೂ ಕೂಡ ಮೆಸೇಜ್ ಮುಟ್ಟಿರ್ಬೇಕು, ಅದೊಂದೇ ಇಂಟೆನ್ಷನ್ ಇತ್ತು ಅಂತ ಹೇಳ್ತಾರೆ. The DoD's Advanced Research Project Agency, that is ARPA, Advanced Research Project Agency is called as ARPA-1, funded the construction of the first such network, which connected about the dozens of ARPA-funded research laboratories and universities. So DoD Advanced ಅಂದ್ರೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ದವರಿಗೆ ಇವರು ARPA-ದವರು ರೊಕ್ಕ ಕೊಡ್ತಾರೆ ಫಸ್ಟ್ ನೆಟ್ವರ್ಕ್ ಅನ್ನ ಅಂತ ಡಿಸೈನ್ ಮಾಡ್ಲಿಕ್ಕೆ, ಬಿಲ್ಟ್ ಮಾಡ್ಲಿಕ್ಕೆ. ಅದರೊಳಗಡೆ ಏನ್ ಮಾಡ್ತು, ARPA ಫಂಡ್ ಮಾಡಿರುವಂತ ಎಲ್ಲಾ ಲ್ಯಾಬೊರೇಟರಿಗಳು, ಯೂನಿವರ್ಸಿಟಿಗಳು ಅದ್ರಾಗ ಬಂದ್ಬಿಟ್ಟು ಅಂತ ಹೇಳಿ ಅವ್ರು ಯಾರ್ಯಾರಿಗೆ ಫಂಡ್ ಮಾಡಾಕತ್ತಾರ ಅವರೆಲ್ಲ ನೆಟ್ವರ್ಕ್ ಬರ್ತಾರ ಅಂತ ಹೇಳ್ತಾರೆ. The first node of this network was established at UCLA in 1969. ಆ ಜಾಗದಾಗ it is a laboratory. UCLA is a laboratory. We will come to know in the next of classes. Right? ಆ ಲ್ಯಾಬೊರೇಟರಿ ಒಳಗಡೆ ಮೊದಲನೇ ಕಂಪ್ಯೂಟರ್ನ ಆ ರೀತಿ ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ತಾರೆ. Because it was funded by ARPA, the network was called as ARPANET. ಇದು ARPA-ದವರು ರೊಕ್ಕ ಹಾಕಿರೋದ್ರಿಂದ ಇದಕ್ಕೆ ಏನಂತ ಕರೀತಿದ್ರು ಅಂತ ಹೇಳಿಕತ್ತಾರ, ARPANET ಅಂತ ಕರೀತಿದ್ವಿ ಅಂತ ಹೇಳಿಕತ್ತಾರ. Despite the initial intention, right? So it bittu, right? Initial intention and a bittu. Primary early use of ARPANET was simple text-based communication through email, right? ಏನೇನು ಉದ್ದೇಶ ಇಟ್ಕೊಂಡು ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅವರಿಗೆ, ಅದನ್ನೆಲ್ಲ ಬಿಟ್ಟು ARPANET ಏನ್ ಮಾಡ್ಲಿಕ್ಕೆ ಜಸ್ಟ್ ಟೆಕ್ಸ್ಟ್ ಮೆಸೇಜಸ್ ಗಳನ್ನ ಕಳಿಸೋ ರೀತಿಯಲ್ಲಿ. ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ, ನಾವು SMS ಅಂತ ನೋಡಿರ್ಬೋದು, ನೀವು ಮೊಬೈಲ್ ಯೂಸ್ ಮಾಡಿರ್ತೀರಿ, ಅದ್ರಾಗ SMS ಅಂತ ಬರ್ತಿದ್ರು. ಈಗೆಲ್ಲ ವಾಟ್ಸ್ಆಪ್ ಬಂದಾವ, ಅಲ್ಲಿ ವಿಡಿಯೋ ಶೇರ್ ಮಾಡ್ತೀವಿ, ಆಡಿಯೋ ಶೇರ್ ಮಾಡ್ತೀವಿ. ಅವಾಗೆಲ್ಲ ಓನ್ಲಿ ಟೆಕ್ಸ್ಟ್ ಮೆಸೇಜಸ್ ಇದ್ದು ಅಂತ ಹೇಳ್ತೀವಲ್ಲ, ಹಂಗೆ ಇಲ್ಲಿ ಇಂಟರ್ನೆಟ್ ARPANET ಏನ್ ಮಾಡಿದ್ರು, ಓನ್ಲಿ ಟೆಕ್ಸ್ಟ್ ಮೆಸೇಜಸ್ ಗಳನ್ನ ಸೆಂಡ್ ಮಾಡ್ಲಿಕ್ಕೆ ಡಿಸೈನ್ ಮಾಡಿದ್ರು. Because ARPANET was available only to the laboratories and universities that are conducted by ARPA funded research, the great majority of the educational institutions were not connected. ಉದ್ದೇಶ ಬಹಳ ಸಿಂಪಲ್ ಅದ. ARPANET ಯಾರ್ಯಾರಿಗೆ ರೊಕ್ಕ ಹಾಕಿತ್ತು ಅವರು ಮಾತ್ರ ನೆಟ್ವರ್ಕ್ ಒಳಗಿದ್ರು, ಇರ್ಲಾರ್ದವ್ರು ಇರ್ತಿದ್ದಿಲ್ಲ, ಉಳಿದವರಿಗೆ ಅದು ಕನೆಕ್ಟಿವಿಟಿ ಆಗ್ತಿದ್ದಿಲ್ಲ. ಹಿಂಗಾಗಿ ಅದರದ ಪ್ರಾಬ್ಲಮ್ಸ್ ಬರ್ಲಿಕ್ಕೆ, ಆ ಪ್ರಾಬ್ಲಮ್ ಅನ್ನ ರಿಸಲ್ಟ್ ಆಗಿ ಅದರದ ಪ್ರತಿಫಲವಾಗಿ ಮತ್ತೊಂದು ನೆಟ್ವರ್ಕ್ ಬರುತ್ತೆ 1970 ಮತ್ತು 1980 1970 1980s ಒಳಗಡೆ. we will find one more internetworks, that is BitNet and CSNet. BitNet means because it's time network. Begin the city of University of New York, it was built initially to provide the electronic mail and file transfer. ಬರೀ ARPANET ಒಳಗಡೆ ಅಂದ್ರೆ ARPANET ಒಳಗೆ ಬರುವಂತ ಎಲ್ಲಾ ಲ್ಯಾಬೊರೇಟರಿಗಳು ಬರ್ತಿತ್ತು, ಅವ್ರು ಯೂಸ್ ಮಾಡ್ತಿದ್ರು. ಉಳಿದವರು ಯೂಸ್ ಮಾಡ್ಬೇಕಲ್ಲ, ಬೇರೆದವರಿಗೆ ಅದು ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ 1970 ಮತ್ತು 1980 1970 and 1980s ಒಳಗಡೆ the internet is come with BitNet and CSNet. BitNet means because it's time to network, it started working with City of University New York ಒಳಗಡೆ ಚಾಲು ಮಾಡ್ತಾರೆ. ಅಲ್ಲೆಲ್ಲ ಇಮೇಲ್ ಮತ್ತು ಫೈಲ್ ಟ್ರಾನ್ಸ್ಫರ್ಗಳು ಆಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇನ್ನು ಇನ್ನೊಂದು ನೆಟ್ವರ್ಕ್ ಬರುತ್ತೆ CSNet ಅಂತ ಹೇಳಿ. CSNet means it is an acronym for Computer Science Network. acronym ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ನೆಟ್ವರ್ಕ್ ಅಂತ ಹೇಳಿಕತ್ತೀವಿ, ರೈಟ್? acronym ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಶಾರ್ಟ್ ಫಾರ್ಮ್ ಅಂತ ಹೇಳ್ತೀವಿ, ಒಂದೊಂದು ಇನಿಷಿಯಲ್ ನೇಮ್ ಗಳನ್ನ ತಗೊಂಡಿರ್ತೀವಿ ಅಂತ ಹೇಳಿಕತ್ತಾರೆ. ಇವರು ಕೂಡ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನ ಆಡ್ ಮಾಡ್ಕೋತಾರ, ಅವರು ಕೂಡ ಮೆಸೇಜ್ ಗಳನ್ನ ಚಾಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಒರಿಜಿನ್ ಆಫ್ ಇಂಟರ್ನೆಟ್. ಸಿಂಪಲ್ ಅದು. ಒರಿಜಿನ್ ಆಫ್ ಇಂಟರ್ನೆಟ್ ಅಂದ್ರೆ 1960 ಒಳಗಡೆ US ಡಿಫೆನ್ಸ್ ದವರು ವಿಚಾರ ಮಾಡ್ತಾರೆ, ಒಂದು ನೆಟ್ವರ್ಕ್ ಬೇಕು, ಸೊ ದಟ್ ಐ ಕ್ಯಾನ್ ಶೇರ್ ದ ಡಾಟಾಸ್. ಅದಕ್ಕೆ ಅವರು ARPA ಅನ್ನೋದು ಇನ್ವೆಸ್ಟ್ ಮಾಡ್ತದ, ಅದಕ್ಕೆ ARPANET ಅಂತ ಕರಿತೀವಿ.
ಮುಂದೆ ಏನಾಗ್ಲಿಕ್ಕೆ ಅದು ರಿಲೇಟೆಡ್ ಅಷ್ಟೇ ಮಂದಿ ಕಮ್ಯುನಿಕೇಟ್ ಬರಾಗಿತ್ತು, ಬೇರೆದವ್ರು ಬರ್ಲಿಕ್ಕೆ ಇತ್ತಿದ್ದಿಲ್ಲ. ಅದಕ್ಕೆ 1970 and 1980s ಒಳಗಡೆ ಬಿಟ್ನೆಟ್ ಅಂಡ್ CS ನಡೆದವರು ಕೂಡ ಒಂದು ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ತಾರೆ, ಪೂರಾ ನ್ಯೂಯಾರ್ಕ್ ಸಿಟಿನ ನೆಟ್ವರ್ಕ್ ಒಳಗಡೆ ತಗೊಂಡ್ ಬರ್ತಾರ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ನಾವು ಅಂಡರ್ಸ್ಟುಡ್? ಡಿಡ್ ಯು ಗಾಟ್ ಇಟ್? Please kindly respond. Okay, good. Now time is running with a short of time. Close ಆಗ್ತಾ ಇದೆ. We will wind up our class here only. Right? There are 32 students. ಪವನ್, ಇವೆಲ್ಲ 32 ಸ್ಟೂಡೆಂಟ್ಸ್ ಎಲ್ಲಾರ್ದು ಹೆಸರು ನನಗೆ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ. ಪಾರ್ಟಿಸಿಪೆಂಟ್ಸ್ ಇದು ಐ ವಿಲ್ ಸೆಂಡ್ ಇಟ್ ಆಸ್ ಅ ಅಟೆಂಡೆನ್ಸ್ ಇನ್ ಯುವರ್ ಗ್ರೂಪ್. Right? We will wind up our session today. Did you got it? I hope so that you all understood the concepts. In the next of the sessions, we will discuss about 2 more topics about this particular classes, and I will start with internet. Right? Thank you. Take care. Bye bye. See you in the next classes. Right? Don't miss the classes. Convey the message to everybody.